2026-27ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿದ್ದು, ಅಫ್ಜಲ್ಪುರ ತಾಲೂಕಿನ ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ನೀಲಮ್ಮ ಶಂಕರ್ ಕಲ್ಶೆಟ್ಟಿ 98.5% ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಕೂಲಿ ಕಾರ್ಮಿಕರ ಮಗಳು ನೀಲಮ್ಮ ಕಲ್ಶೆಟ್ಟಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ನಂಬರ್ 1 ಆಗಿರುವುದು ಬಡತನದಲ್ಲಿ ಅರಳಿದ ಪ್ರತಿಭೆಗೆ ಪಾರಸ್ ಕಾಲೇಜ್ ಸಾಥ್ ನೀಡಿದೆ ಎನ್ನಲಾಗುತ್ತಿದೆ. ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡ ತಾಲೂಕಿನ ಟಾಪರ್ ನೀಲಮ್ಮ ಕಲ್ಶೆಟ್ಟಿ, ಅಫ್ಜಲ್ಪುರ ತಾಲೂಕಿಗೆ ನಾನು 591 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿದ್ದೇನೆ. ಎಲ್ಲೋ ಒಂದು ಕಡೆ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಬೇಕು ಎಂದು ಕನಸು ಕಂಡಿದ್ದೆ. ಅಲ್ಪ ಸ್ವಲ್ಪ ಗೊಂದಲಗಳಿಂದ ನನಗೆ 9 ಅಂಕ ಕಡಿಮೆ ಬಂದಿದೆ. ಆದರೆ ನನಗೆ ಕಲಿಸಿದ ಪಾರಸ್ ಕಾಲೇಜಿನ ಪ್ರಾಧ್ಯಾಪಕರ ಬಳಗ ಹಾಗೂ ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರಾದ ರಾಜ್ಕುಮಾರ್ ಬಳುರ್ಗಿ ಸರ್ ಅವರು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚು ಕಾಳಜಿ ತೋರಿಸಿದ ಪ್ರತಿಫಲವಾಗಿ ನನ್ನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಸಹಕಾರ ನೀಡಿದ್ದಕ್ಕಾಗಿ ಈ ಫಲಿತಾಂಶ ಬರಲು ಸಾಧ್ಯವಾಯಿತು. ಅದಲ್ಲದೆ ನಮ್ಮ ತಾಯಿ ಕೂಲಿ ಕೆಲಸ ಮಾಡಿ ನನ್ನ ಓದಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅದರ ಪ್ರತಿಫಲವೇ ಫಲಿತಾಂಶಕ್ಕೆ ಕಾರಣ. ಬಡತನ ಕಲಿಸುವ ಪಾಠ ಜಗತ್ತಿನಲ್ಲಿ ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲ ಎನ್ನುವುದು ನನ್ನ ಜೀವನದಲ್ಲಿ ಉದಾಹರಣೆಯಾಗಿದೆ ಎಂದರು. ತದನಂತರ ಮಾತನಾಡಿದ ಪಾರಸ್ ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರ್ ಬಳುರ್ಗಿ, ಸತತ ಪ್ರಯತ್ನ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮವೇ ಉತ್ತಮ ಫಲಿತಾಂಶಕ್ಕೆ ಕಾರಣ. ಕಳೆದ 1 ವರ್ಷದಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರ ಬಳಗದಿಂದ ಉತ್ತಮ ರೀತಿಯ ಕಲಿಕೆಯ ಪ್ರತಿಫಲವಾಗಿ ಇಂದು ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ನೀಲಮ್ಮ ಕಲ್ಶೆಟ್ಟಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುತ್ತಾಳೆ ಎನ್ನುವ ನಿರೀಕ್ಷೆ ಇತ್ತು. ಪರೀಕ್ಷೆಯಲ್ಲಿ ಬರೆಯುವಾಗ ಅಲ್ಪ ಸ್ವಲ್ಪ ಗೊಂದಲಗಳಿಂದ 2% ಕಡಿಮೆ ಬಂದಿದೆ. ನಮ್ಮ ಕಾಲೇಜಿಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವೈಯಕ್ತಿಕ ಕಾಳಜಿ ತೋರಿ ವಿದ್ಯಾಭ್ಯಾಸ ಮಾಡಿಸಲಾಗುವುದು. ಆದ್ದರಿಂದ ಇಂದು ತಾಲೂಕಿಗೆ ಫಲಿತಾಂಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಕುಮಾರಿ ನೀಲಮ್ಮ ಕನ್ನಡ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಶಿಕ್ಷಣಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾಳೆ. ಒಟ್ಟು 600ಕ್ಕೆ 591 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಪಾರಸ್ ಕಾಲೇಜಿನ ಕೀರ್ತಿ ರಾಜ್ಯದೆಲ್ಲೆಡೆ ಹೆಸರುವಾಸಿ ಮಾಡಿದ್ದಾಳೆ. ನಮ್ಮ ಕಾಲೇಜಿನ ಇನ್ನೋರ್ವ ವಿದ್ಯಾರ್ಥಿ ಲಾಲ್ ಸಾಬ್ ಮನೋರ್ 588 ಅಂಕ ಪಡೆದರೆ ಇನ್ನೋರ್ವ ವಿದ್ಯಾರ್ಥಿನಿ ಸೃಷ್ಟಿ ಮನೋಹರ್ ಬಿಲ್ಲಾಡ್ 580 ಅಂಕ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರೊಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನನ್ನ ಹೆಸರು ರಾಜ್ಕುಮಾರ್ ಜೆ ಬಳುರ್ಗಿ ಅಂತೇಳಿ ಪಾರಸ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು, ನಮ್ಮ ಕಾಲೇಜಿನ ಫಲಿತಾಂಶ 2026-27ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಅದ್ಯಾರಪ್ಪ ಅಂತಂದರೆ ನೀಲಮ್ಮ ಶಂಕರ್ ಕಲ್ಶೆಟ್ಟಿ. ಈ ಹುಡುಗಿ ಏನಪ್ಪ ಅಂತಂದರೆ 600ಕ್ಕೆ 591 ಅಂಕ ಪಡೆಯುವುದರ ಮೂಲಕ ಏನಪ್ಪ ಅಂತಂದರೆ ನಮ್ಮ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂದರೆ ಲಾಲ್ ಸಾಬ್ ಮಣ್ಣೂರು ಈ ವಿದ್ಯಾರ್ಥಿಯು ಕೂಡ ಏನಪ್ಪ ಅಂತಂದರೆ 600ಕ್ಕೆ 588 ಅಂಕ ಪಡೆಯುವುದರ ಮೂಲಕ ಏನಪ್ಪ ಅಂತಂದರೆ ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾನೆ. ಅದೇ ರೀತಿಯಾಗಿ ಸೃಷ್ಟಿ ಮನೋಹರ್ ಬಿಲ್ಲಾಡ್ ಈ ವಿದ್ಯಾರ್ಥಿನಿ ಕೂಡ ಏನಪ್ಪ ಅಂತಂದರೆ 600ಕ್ಕೆ 580 ಅಂಕ ಪಡೆಯುವುದರ ಮೂಲಕ ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಏನಪ್ಪ ಅಂತಂದರೆ ಕಾಲೇಜಿಗೆ ಒಂದು ಕೀರ್ತಿ ಏನಪ್ಪ ಅಂತಂದರೆ ಹೆಚ್ಚಿಸ್ತಕ್ಕಂಥದ್ದು. ಅದೇ ರೀತಿ ಏನಪ್ಪ ಈ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟವಿದ್ದರೂ ಕೂಡ ಏನಪ್ಪ ಅಂತಂದರೆ ಕಾಲೇಜಿಗೆ ರೆಗ್ಯುಲರ್ ಆಗಿ ಬಂದು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನೇನಪ್ಪ ಅಂತಂದರೆ ಹೊರ ಹಾಕಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಕಡು ಬಡತನದಲ್ಲಿದ್ದರೂ ಕೂಡ ಏನಪ್ಪ ಅಂತಂದರೆ ಯಾವುದೇ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರ ಒಂದು ಛಲ ಬಿಡದೆ ಏನಪ್ಪ ಅಂತಂದರೆ ಈ ರೀತಿ ಏನಪ್ಪ ಅಂತಂದರೆ ಅಫ್ಜಲ್ಪುರ ತಾಲೂಕಿಗೆ ಏನಪ್ಪ ಅಂತಂದರೆ ಮಾದರಿಯಾಗಿ ಏನಪ್ಪ ಅಂತಂದರೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಈ ಮೂಲಕ ಏನಪ್ಪ ಅಂತಂದ್ರೆ ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ಏನಪ್ಪ ಅಂತಂದರೆ ಒಳ್ಳೆಯ ರೀತಿಯ ಒಂದು ವಾತಾವರಣ, ಒಳ್ಳೆಯ ರೀತಿಯ ಒಂದು ಬಿಲ್ಡಿಂಗು, ರೆಗ್ಯುಲರ್ ಆಗಿ ಕ್ಲಾಸಸ್, ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮೂಲಕ ಏನಪ್ಪ ಅಂತಂದರೆ ತಾಲೂಕಿಗೆ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಮಾದರಿಯಾಗಿ ಏನಪ್ಪ ಅಂತಂದರೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಏನಪ್ಪ ಈ ವಿದ್ಯಾರ್ಥಿಗಳ ಒಂದು ಕನಸು ಏನಾಗಿತ್ತಪ್ಪ ಅಂತಂದರೆ ರಾಜ್ಯ ಮಟ್ಟಕ್ಕೆ ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಸ್ವಲ್ಪ ಏನಪ್ಪ ಅಂತಂದರೆ ಎಕ್ಸಾಮ್ಗಳಲ್ಲಿ ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಅದು ಇದು ಸ್ವಲ್ಪ ಇದರಲ್ಲಿ ಏನಪ್ಪ ಅಂತಂದರೆ ಕಡಿಮೆ ಅಂಕ ಬಂದಿರೋದ ಕಾರಣಕ್ಕಾಗಿ ಏನಪ್ಪ ಅಂತಂದರೆ
ತಾಲೂಕಿಗೆ ಏನಪ್ಪ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು. ಅದೇ ರೀತಿ ಏನಪ್ಪ ಮುಂದಿನ ಒಂದು ದಿನಮಾನಗಳಲ್ಲಿ ಏನಪ್ಪ ಅಂತಂದರೆ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಏನಪ್ಪ ಅಂತಂದರೆ ಮುಂದೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವುದರಲ್ಲಿ ಏನಪ್ಪ ಅಂತಂದರೆ ನಾವು ಮುಂದೆ ಬರ್ತೀವಿ ಅಂತ ಏನಪ್ಪ ಈ ಮೂಲಕ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ನೀಲಮ್ಮ ಕಲ್ಶೆಟ್ಟಿ. ನಾನು ಓದ್ತಿರುವ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಫ್ಜಲ್ಪುರು. ನಾನು ದ್ವಿತೀಯ PUC ಪರೀಕ್ಷೆಯಲ್ಲಿ 98.5 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಇದು ಒಂದು ಹೆಮ್ಮೆಯ ವಿಷಯವಾದರೂ ನನಗೆ ಇನ್ನೊಂದು ಏನಿತ್ತಂದ್ರೆ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಬೇಕಂತ ಅಂದ್ಕೊಂಡಿದ್ದ. ನಮ್ಮ ಸರ್ಗಳ ಆಸೆ ಎಲ್ಲ ಅದೇ ಆಗಿತ್ತು. ಬರ್ತೀನಿ ಅನ್ನೋದು ಅವ್ರಿಗೆ ಧೈರ್ಯ ಇತ್ತು ಅಂದ್ಕೊಂಡಿದ್ನ. ಆದರೆ ಏನೋ ಒಂದು ಅಂಕ ನಾನೇ ಗೊಂದಲದಾಗ ಮಾಡ್ಕೊಂಡು ಒಂದು ಅಂಕ ನಾನೇ ಕಳ್ಕೊಂಡಿನಿ. ಇನ್ನೂ ಬರಬೇಕಿತ್ತು, ನನ್ನ ಮಾರ್ಕ್ಸ್ ಬರ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಕಮ್ಮಿ ಬಂತು. ಆದರೂ ಇಷ್ಟಕ್ಕೆ ತೃಪ್ತಿ ಇಲ್ಲ, ಇನ್ನೂ ಬರಬೇಕಿತ್ತು. ನಾನು ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಾಲೇಜಿನ ಪ್ರತಿಯೊಬ್ಬರು ಸರ್ಗಳು ಟೀಚರ್ಸ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಕಾಲೇಜ್ನಾಗೆ ಬಯಾಟ್ ಹೊಡಿಸ್ತಾ ಇದ್ರು ಅವರು. ಇನ್ನೊಂದು ಸಲ ಡೌಟ್ಸ್ ಇರೋದಾಗಲಿ ಏನು ಕೂಡ ಅಂತ ಯಾವ ಡೌಟ್ಸ್ ಕೂಡ ಇಡಿಸ್ತಾ ಇರಲಿಲ್ಲ. ಅಲ್ಲೇ ಬಯಾಟ್ ಹಾಕ್ಸಿದ್ರು. ಇನ್ನೊಂದು ಸಲ ಓದಂಗೆ ಕೂಡ ಮಾಡ್ತಾ ಇರಲಿಲ್ಲ. ಕಾಲೇಜ್ನಾಗೆ ಪ್ರತಿಯೊಬ್ಬರು ಸರ್ ಕೂಡ ಅಲ್ಲೇ ಬಯಾಟ್ ಹೊಡ್ಸ್ಕೆ ನಮ್ಗೆ ಅಲ್ಲೇ ಪರ್ಫೆಕ್ಟ್ ಮಾಡಿಬಿಡ್ತಿದ್ರು. ನನ್ನ ರಿಸಲ್ಟು 96.6 ಆಗಿದೆ. ಕಾಲೇಜಿಗೆ ತೃತೀಯ ಸ್ಥಾನ ಬಂದರೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು. ನಮ್ಮ ಸರ್ ಗುರಿ ಒಟ್ಟು ತಾಲೂಕಿಗೆ ಪ್ರಥಮ ಸ್ಥಾನ ಬರಬೇಕಿತ್ತು. ನಮ್ಮ ಸರ್ ಗುರಿ